ಉರಿ ಬಂತು. ಅವರಿಗೆ ಬಹಳಷ್ಟು ತ್ರಾಸಾಯಿತು, ಮೈಯೆಲ್ಲ ಉರಿ, ಏನ್ ಮಾಡಿದ್ರೂ ಕಡಿಮೆ ಆಗಲಿಲ್ಲ. ಬಹಳ ವಿಲಿ ಒದ್ದಾಡದ ನಡು ರಸ್ತೆ ಒಳಗ ಮಂತ್ರಿ ಯಾರು ಮಧುವರಸರು. ಆಮೇಲೆ ಮತ್ತೆ ಚೆಮ್ಮಾವಿಗಳು ಮಾಡ್ತಾರಲ್ಲ, ಅವ ನೀರು ಹದ ಮಾಡುವಂತಹ ಚರ್ಮವನ್ನು ಹದ ಮಾಡುವಂತಹ ನೀರನ್ನು ತಂದು ಹೊಡೆದಾಗ, ಅವರಿಗೆ ಚಿಮ್ಮಿಸಿದಾಗ, ಯಾರಿಗೆ ಮಧುವರಸರಿಗೆ ಚಿಮ್ಮಿಸಿದಾಗ ಒಂದಿಷ್ಟು ಮೈ ಮೇಲೆ ಚಿಂಪಡಿಸ್ತಾರೆ. ಅವಾಗ ಎದ್ದು ಕುಂಡಿರ್ತಾರಂತೆ. ನಾನು ಮಾಡಿದ್ದು ಬಹಳ ದೊಡ್ಡ ತಪ್ಪಾಯಿತಂತ ಮಧುವರಸರು ಒಪ್ಕೊಳ್ತಾರೆ. ಹೀಗೆ ಅಂಥ ಚೆಮ್ಮಾವಿಗಳು, ಇದು ಕಲ್ಯಾಣದಲ್ಲಿ ನಡೆದಂಥ ಸತ್ಯ ಘಟನೆ ಇರುವಂಥ ಆ ಸಾಕ್ಷಿನೇ ಇವತ್ತು ನಮ್ಮ ಬಿಜನಹಳ್ಳಿಯ ಚೆಮ್ಮಾವಿಗಳು ಅಂತ. ಈ ಚೆಮ್ಮಾವಿಗಳು ನಮಗೆ ಸಿಕ್ಕಂಥದ್ದು, ನಮಗೆ ದೊರೆತಂಥದ್ದು, ಪ್ರತಿನಿತ್ಯ ದರ್ಶನ ಮಾಡುವಂಥದ್ದು, ವರ್ಷಕ್ಕೊಮ್ಮೆಲೆ ಮಹಾನವಮಿಯ ಮುಖಾಂತರ, ಮರಣವೇ ಮಹಾನವಮಿ ಮಾಡುವುದರ ಮುಖಾಂತರ ನಾವು ಜಗತ್ತಿಗೆ ಒಂದು ಸಂದೇಶವನ್ನು ಕೊಡುವಂಥ ಸೇಡಂ ತಾಲೂಕಿನ ಜನ ನಾವು. ಕನ್ನಡಕ್ಕೆ ಮೊಟ್ಟ ಮೊದಲ ಪುಸ್ತಕವನ್ನು ಕೊಟ್ಟಂತ ರೂವಾರಿಗಳು ನಾವು. ಶ್ರೀ ವಿಜಯರ ಮುಖಾಂತರ ಮಾನ್ಯಕೇಟದಲ್ಲಿ ರಾಷ್ಟ್ರಕೂಟರು ಅರ್ಧ ಭಾರತವನ್ನು ಆಳಿದಂತಹ ಪ್ರದೇಶದಲ್ಲಿ ಈ ಬಿಜನಹಳ್ಳಿ ಕ್ಷೇತ್ರ ಇದೆಯಲ್ಲ, ಈ ಬಿಜನಹಳ್ಳಿಯ ಕ್ಷೇತ್ರದ ಮಹಿಮೆ ಬಹಳ ಮೈ ರೋಮಾಂಚನ ಆಗ್ತದೆ. ಬಸವಣ್ಣನವರು ಮಹಾ ಮೇಧಾವಿ, ಭಕ್ತಿ ಭಂಡಾರಿ ಬಸವಣ್ಣನವರು. ಹೀಗೆ ಕಲ್ಯಾಣದೊಳಗೆ ಇವರು ಮಾಡುವಂತ ಕೆಲಸವನ್ನ ನೋಡಿ ಅಲ್ಲಿನ ಮಂತ್ರಿಗಳು, ಅನೇಕ ಮಂತ್ರಿಗಳು ಅಥವಾ ಕೊಂಡಿ ಮಿಂಚಣ್ಣನಂಥವರು ಊರೆಲ್ಲ ಬಸವಣ್ಣನವರು ಊರೆಲ್ಲ ಏನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಎಲ್ಲ ಜಾತಿಗಳನ್ನು ಒಂದೇ ಕಡೆ ಕೂಡಿಸಗತ್ತಾರ. ರಾಜಪ್ರಭುತ್ವದ ವಿರುದ್ಧ ಕಹಳೆಯನ್ನು ಊದ್ತಾ ಇದ್ದಾರೆ. ರಾಜರೇ ಅಂತ ಕಿವಿ ಊದ್ರು ಬಿಜ್ಜಳನ ದೊರೆಗೆ. ಬಿಜ್ಜಳ ದೊರೆ ಬಹಳ ಆತ್ಮೀಯತೆ ಬಸವಣ್ಣನವರ ಜೊತೆ ಆತ್ಮೀಯತೆ ಇದ್ದಂಥವ್ರು. ಹಿಂದೆ ಒಮ್ಮೆ ಮಾರು ವೇಷದಲ್ಲಿ ಹೋದಾಗ ಅವರು ಲೆಕ್ಕ ಮಾಡುವಂತ ಸಂದರ್ಭದಲ್ಲಿ, ರಾಜ್ಯದ ಬೊಕ್ಕಸದ ಲೆಕ್ಕವನ್ನು ಮಾಡುವಂತ ಸಂದರ್ಭದಲ್ಲಿ ಇವರು ಮಾರುವೇಷದಲ್ಲಿ ಹೋಗ್ತಾರೆ. ಯಾರು ಬಿಜ್ಜಳ ದೊರೆ. ಹಿಂದೆ ಆಗಿದ್ದ ಘಟನೆ, ಇದಕ್ಕಿಂತಲೂ ಪೂರ್ವದಲ್ಲಿ ಆದಂತಹ ಘಟನೆ. ಅವರು ಒಂದು ದೀಪವನ್ನ ಅವರು ಬಂದು ಕೂಡ್ತಾರೆ ಮಾರುವೇಷದಲ್ಲಿ, ಕೆಲಸ ಮುಗಿಸ್ತಾರೆ, ಲೆಕ್ಕ ಮಾಡ್ತಾರೆ. ಆಮೇಲೆ ಲೆಕ್ಕ ಮಾಡಿದ ಬಳಿಕ ದೀಪ ಆರಿಸ್ತಾರೆ. ಬಂದಂತವ್ರು ದೊರೆ ಎಂಬುದು ಗೊತ್ತಿಲ್ಲ, ಮಾರುವೇಷದಲ್ಲಿ ಬಂದಾರ ಬಿಜ್ಜಳ ದೊರೆ. ಯಾಕೆ ದೀಪ ಆರಿಸಿರಿ ಬಸವಣ್ಣನವರೇ? ಇದು ರಾಜ್ಯದ ಬೊಕ್ಕಸದಿಂದ ನಾನು ರಾಜ್ಯದ ಬೊಕ್ಕಸದಿಂದ ಇದು ಖರ್ಚಾಗ್ತದೆ. ಈಗ ನಮ್ಮದು ನೀನು ಮಾತುಕತೆ ಏನಂತಂದ್ರೆ ಇದು ವೈಯಕ್ತಿಕ, ಅದಕ್ಕೆ ಹೇಳಿ ಏನು ಅಂತ ಆ ದೀಪ ಆರಿಸಿ, ಖಾಸಗಿ ದೀಪ, ತನ್ನ ವೈಯಕ್ತಿಕ ಖರ್ಚಿನ ದೀಪವನ್ನು ಹಚ್ತಾರೆ ಬಸವಣ್ಣನವರು. ಅವಾಗ ಬಿಜ್ಜಳ ದೊರೆ ವೇಷವನ್ನು ತೆಗೆದು, ಮಹಾನ್ ವ್ಯಕ್ತಿಯಪ್ಪ ನೀನು, ನಿನ್ನಿಂದ ನನ್ನ ಬೊಕ್ಕಸ ತುಂಬ ಹೋಗ್ಯಾದ, ನಿನ್ನಂತ ಮಂತ್ರಿಯನ್ನೇ ಪಡೆದಂತ ಧನ್ಯ ನಾನು. ಅಂದಂತ ವ್ಯಕ್ತಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ಘಟನೆ ಆದ ಬಳಿಕ ಅವರಿಗೆ ಬಿಜ್ಜಳ ದೊರೆಗೆ ಕಿವಿ ಊದ್ತಾರೆ. ಏನ್ ಬಸವಣ್ಣನವರು ಬರೀ ಇಷ್ಟೇ ಮಾಡಲ್ಲ, ಬಹಳ ದೂರದಿಂದ ಜನ ಬರ್ಲಾಗತ್ತಾರ, ಎಲ್ಲಾ ಜನರು ಬರ್ಲಾಗತ್ತಾರ, ಇಡೀ ಕಲ್ಯಾಣದೊಳಗೆ ಒಂದ್ ರೀತಿ ಕ್ರಾಂತಿ ಮಾಡಗತ್ತಾರ, ರಾಜ್ಯನ ವಿರುದ್ಧನೇ ಇವರು ದಂಗೆ ಏಳಂಗ್ ಕಾಣ್ತಾರಂತ ಕಿವಿ ಹೋಗ್ತಾರೆ. ಅವಾಗ ಒಂದು ಹರಳಯ್ಯನ ಮಗ ಶೀಲವಂತ, ಹರಳಯ್ಯ ಕಲ್ಯಾಣಮ್ಮನ ಮಗ ಶೀಲವಂತ, ಮಧುವರಸರ ಮಗಳು ಲಾವಣ್ಯ, ಇಬ್ಬರಿಗೆ ಮದುವೆ ಮಾಡಿಸ್ತಾರೆ. ಅವರ ಒಪ್ಪಂದದ ಮೇರೆಗೆ, ಅವರವರ ಪ್ರೀತಿ ಇತ್ತು, ಮಾಡ್ದು. ಇದನ್ನ ಮತ್ತೆ ಬಿಜ್ಜಳದ ದೊರೆಗೆ ಇವರು ಅಂತರ್ಜಾತೀಯ ವಿವಾಹ ಮಾಡ್ತಾ ಇದ್ದಾರೆ, ಕುಲಗೆಡಿಸ್ತಾ ಇದ್ದಾರೆ ಅಥವಾ ಬಿಜ್ಜಳ ದೊರೆಗೆ ಕಿವಿ ಊದ್ತಾರೆ. ಬಿಜ್ಜಳ ರಾಜ ಸಿಟ್ಟಿಗೆದ್ದು, ಏನು ಬಸವಣ್ಣನವರೇ ಇದು ಮಾಡುತ್ತಿರುವಂತ ನಿಮಗೆ ಸರಿ ಅನಿಸ್ತದ ಅಂತ ಕೇಳ್ತಾರೆ. ಏನು ನಾನೇನು ಮಾಡೀನಿ? ಬಸವಣ್ಣವರು ಉತ್ತರ ಕೊಡ್ತಾರೆ, ದೊರೆಗಳೇ ನಂದೇನು ತಪ್ಪಿಲ್ಲ, ಅದು ಬಿಟ್ಟು ಬಿಡ್ರಿ,
ಅದು ವಿವಾಹ ರದ್ದುಪಡಿಸ್ರಿ, ನನ್ನ ರದ್ದುಪಡಿಸ್ಲಿಕ್ಕೆ ನನ್ನಿಂದ ಆಗುವುದಿಲ್ಲ. ಅಲ್ಲಿ ಜಾತಿ ಪ್ರಶ್ನೆ ಬರುವುದಿಲ್ಲ, ಮಾನವೀಯತೆ ಪ್ರಶ್ನೆ. ಅವರಿಬ್ಬರು ಒಪ್ಪಿಗೆ ಇದೆ, ಅವರ ಒಪ್ಪಿಗೆ ಇದೆ, ಮನೆತನದ ಒಪ್ಪಿಗೆ ಇದೆ, ಎರಡೂ ಮನೆತನಗಳ ಒಪ್ಪಿಗೆ ಇದೆ, ಮಾಡಿಕೊಳ್ಳುವಂಥವ್ರ ಒಪ್ಪಿಗೆ ಇದೆ, ವಧುವರರ ಒಪ್ಪಿಗೆ ಇದೆ. ಅದಕ್ಕೆ ಲಗ್ನ ಮಾಡಿದ್ದೇವೆ ನಾನು, ನಂದೇನು ಇದ್ರೊಳಗೆ ತಪ್ಪಿಲ್ಲ. ಜಾತಿ ಯಾವುದು? ನಮ್ಮಲ್ಲಿ ಜಾತಿನೇ ಪ್ರಶ್ನೆ ಬರುವುದಿಲ್ಲ ದೊರೆಗಳೇ. ನಾವ್ಯಾವ ಜಾತಿಗೂ ಅದ್ರೊಳಗೆ ಇದನ್ನೇ ಇಲ್ಲ. ಇದೆಲ್ಲ ಶರಣರಾಗ್ಯಾರೆಲ್ಲರೂ, ಲಿಂಗ ಕಟ್ಟಿಕೊಂಡವರು ಎಲ್ಲರೂ ಸಹಿತ ಲಿಂಗಾಯತರು. ಲಿಂಗಾಯತರು ಅಂದ್ರೆ ಇದು ಒಂದೇ ಜಾತಿ ಸಂಕೇತ ಅಲ್ಲ, ಇದು ನಮ್ಮ ಎಲ್ಲರ ಒಂದು ಒಳ್ಳೆಯ ಮಾನವೀಯತೆ ಇರುವಂತಹ ಒಂದು ಎಲ್ಲರೂ ಕೂಡುವಂತಹ ಕೆಲಸ ಇದೆ. ಇದಕ್ಕೆ ಮೇಲು ಕೀಳು ಯಾವುದೂ ಬರೋದಿಲ್ಲ ಅಂತ ಹೇಳ್ತಾರೆ. ಆವಾಗ ಬಿಜ್ಜಳ ದಾರೆ ಒಪ್ಪುವುದಿಲ್ಲ. ಸಾಕು ಮಾಡು ಬಸವಣ್ಣ, ನಿನ್ನ ಉಪದೇಶ ನನಗೆ ಬೇಡ ಅಂತ ಹೇಳ್ತಾರೆ. ನೀವು ಒಪ್ಪದಿದ್ದರೆ ಈ ಮಂತ್ರಿ ಪದವಿ ಯಾಕೆ ಬೇಕು ನನಗೆ? ಜನರಿಗೆ ಉಪಕಾರ ಮಾಡುವುದಕ್ಕೆ ಮಂತ್ರಿ ಪದವಿ ಬೇಕು. ಈ ಮಂತ್ರಿ ಪದವಿಯಿಂದ ನನಗೇನಾಗಬೇಕಾಗಿದೆ ದೊರೆಗಳೇ? ಕಲ್ಯಾಣದೊಳಗ ಒಂದು ಭ್ರಾತೃತ್ವದ ಕಲ್ಪನೆ, ಕಲ್ಯಾಣದೊಳಗ ಸಮಾನತೆ, ಎಲ್ಲರೂ ಮತ್ತು ರಾಜ್ಯದ ಬೊಕ್ಕಸಕ್ಕೆ ಎಲ್ಲರೂ ಮಾಡುಳ್ಳಗತ್ತಾರ. ನಮ್ಮದೇನು ಆಯ್ತು? ಎಲ್ಲರೂ ಕಾಯಕದೊಳಗ ತೊಡಗಿಸುವಂತ ಕೆಲಸ ಆಗಿದೆ. ಇವತ್ತು ನಿಮ್ಮೆಲ್ಲರ ಮಾರ್ಗದರ್ಶನದಿಂದ ನಾನು ಮಾಡೀನಿ. ನನ್ನ ಮೇಲೆ ನೀವು ಅಪನಂಬಿಕೆ ಇದ್ರೆ ಈ ಮಂತ್ರಿ ಪದವಿ ಯಾಕೆ ಅಂತೇಳಿ ತಲೆ ಮೇಲಿಂದ ಕಿರೀಟ ತೆಗೆದು ಬಿಜ್ಜಳ ದೊರೆಯ ಕೆಳಗಡೆ ಅವರ ಪಾದಕ್ಕೆ ಕೆಳಗೆ ಇಟ್ಟು ಮಂತ್ರಿ ಪದವಿಯನ್ನ ತ್ಯಾಗ ಮಾಡಿದ. ದಲಿತ ಉದ್ಧಾರಕ್ಕೋಸ್ಕರವಾಗಿ ಅಂತರ್ಜಾತೀಯ ವಿವಾಹವನ್ನ ಮಾಡಿದ ಅಪರಾಧದ ಮೇರೆಗೆ ಇವರನ್ನ ತಂದು ನಿಲ್ಲಿಸೋದಕ್ಕಾಗಿ ಇಡೀ ಮನುಷ್ಯ ಕುಲ ಅಂತ ಹೇಳಿ, ಮೇಲು ಕೀಳು ಇಲ್ಲ, ಅಸ್ಪೃಶ್ಯತೆ ಇಲ್ಲ, ಯಾವ ಜಾತಿ ಇಲ್ಲ, ಅದು ಮನುಷ್ಯ ಜಾತಿ ಅಂತ ಹೇಳಿ